ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಗುರುತಿಸಿಕೊಂಡಿದ್ದಾರೆ. ಅಂಥವರಲ್ಲಿ ಒಬ್ಬರು ಭಾಮಾ ಹರೀಶ್ ಸರ್. ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಇಂಡಸ್ಟ್ರಿಗೆ ಪರಿಚಯಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದಂತಹ, ಮೆಜೆಸ್ಟಿಕ್ ಚಿತ್ರದ ಮೂಲಕ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದಂತಹ ನಿರ್ಮಾಪಕರು. ಸರ್, ಸಿನಿಮಾ ರಂಗದ ಹುಚ್ಚು ಹೇಗೆ ಸರ್? ಅಂಬರೀಷನ ಬಂದು ಸುಮಾರು ಜನ ಬರ್ತಾವ್ರು. ಅವರು ಹೇಳ್ಕೊಂಡು ಹಂಗೆ ಸುಮಾರು ನಮ್ಮ ಮನೆ ಮುಂದೆ ಜನ ಜಮಾಯಿಸ್ಬಿಡೋರು. ಅಂಬರೀಷನ ಬಂದ್ಬಿಡೋರು. ಆ ಸ್ಟಾರ್ಡಮ್ ಸ್ವಲ್ಪ ಕಾಯ್ಕೊಂಡಿರೋರು. ಆ ಕ್ರಾಸಿಂದ ಇಲ್ಲಿ ಮನೆ ಮುಂದೆ ಎಲ್ಲ ಅವೆಲ್ಲ ನೋಡಿ ಒಂದು ನಾನು ಇನ್ಸ್ಪೈರ್ ಆದ. ನಾವು ಅಂದರೆ ಆ್ಯಕ್ಟರ್ ಆಗಬೇಕು ಅನ್ನೋ ಥರ ಏನೋ ಒಂದು ಆಸೆ ಉಟ್ಕೊಂಡು. ಇಂದ ನಿಮ್ಮ ತಂದೆಯವ್ರದ್ದು ಅಂಬರೀಷ್ ಅವ್ರದ್ದು ಒಡನಾಟ ಹೇಗಿತ್ತು ಸರ್, ನೀವು ಹತ್ತಿರದಿಂದ ನೋಡಿದಾಗ? ಇಲ್ಲ, ನಿಜವಾಗ ಹೇಳ್ಬೇಕಂತ ಹೇಳಿದ್ರೆ ಅವ್ರಿಗೆ ನನ್ನ ತಂದೆ ಮತ್ತು ಅಂಬರೀಷ್ ಅಣ್ಣ ತುಂಬ ಒಂಥರ ಅವ್ರ ಜೊತೆಗೆ ಹುಟ್ಟದೇ ಇದ್ರು ಕೂಡ ಸ್ವಂತ ಅಣ್ಣ ತಮ್ಮದಿರ ಥರ ಇರ್ತಾರೆ. ಓಕೆ, ನಿಮ್ಮ ಹಾಗೂ ಅಂಬರೀಷ್ ಅಣ್ಣನ ಒಡನಾಟ ಇವತ್ತಿನ ನಿಲ್ಸ್ಕೊಂಡು ಆಮೇಲೆ ಇವತ್ತು ನನ್ನ ಬೆಳವಣಿಗೆ ಕೂಡ ಅಂಬರೀಷ್ ಅಣ್ಣ ಸಾಕಷ್ಟು ಪ್ರತ್ಯಕ್ಷವಾಗಿ ಮಾಡಿದ್ರೆ ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದು ನನ್ನ ಕಣ್ಣಿಗೆ ಕಾಣ್ದಂಗೆ ಮಾಡಿಲ್ಲ ಯಾವತ್ತು ಅವರು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹಿರಿಯ ನಿರ್ಮಾಪಕರಿದ್ದಾರೆ. ಈಗಿನ ಜನ್ರೇಷನ್ಗೆ, ಅದರಲ್ಲೂ ಇತ್ತೀಚೆಗೆ ಬರ್ತಾ ಇರುವಂತಹ ಜನ್ರೇಷನ್ಗೆ ಅವರ ಬಗ್ಗೆ ಗೊತ್ತಿರೋದು, ಅವ್ರು ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಆದರೆ ಇಂಡಸ್ಟ್ರಿನಲ್ಲಿ ಅವರು ನಡೆದು ಬಂದಂತಹ ದಾರಿ, ಅವ್ರು ಮಾಡಿರುವಂತಹ ಸಾಧನೆ ನೀವೇನಾದ್ರು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಅಚ್ಚರಿಯಾಗುತ್ತೆ. ಅಂತಹ ಸಾಧನೆಯನ್ನು ಮಾಡುವ ಮೂಲಕ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಜನ ಗುರುತಿಸ್ಕೊಂಡಿದ್ದಾರೆ. ಅಂಥವರಲ್ಲಿ ಒಬ್ಬರು ಭಾಮಾ ಹರೀಶ್ ಸರ್. ಅವರಿವತ್ತು ನನ್ನ ಜೊತೆಗಿದ್ದಾರೆ. ಭಾಮಾ ಹರೀಶ್ ಅಂದ ತಕ್ಷಣ ನಾನು ಆಗಲೇ ಹೇಳಿದೆ, ಈಗಿನ ಜನ್ರೇಷನ್ದವ್ರಿಗೆ ಅರ್ಥ ಆಗೋದು ಕಷ್ಟ ಅಂತ. ಒಂದು ಚಿಕ್ಕ ವರ್ಡಲ್ಲಿ ನಾನು ಹೇಳಬೇಕು ಅಂತಂದರೆ, ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಇಂಡಸ್ಟ್ರಿಗೆ ಪರಿಚಯಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂತಹ, ಮೆಜೆಸ್ಟಿಕ್ ಚಿತ್ರದ ಮೂಲಕ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂತಹ ನಿರ್ಮಾಪಕರು ಅವರು ನನ್ನ ಜೊತೆಗಿದ್ದಾರೆ. ಅವರ ಸಾಧನೆ, ನಿರ್ಮಾಪಕರಾಗಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಫಿಲ್ಮ್ ಚೇಂಬರ್ನಲ್ಲಿ ಅಧ್ಯಕ್ಷರಾಗಿ ಸಹ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈಗಲೂ ಸಹ ಇಂಡಸ್ಟ್ರಿನಲ್ಲಿ ನಿರ್ಮಾಪಕರಾಗಿ ಇರುವಂತಹ ವ್ಯಕ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈ ಜರ್ನಿ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಸಿನಿಮಾಗಳ ನಿರ್ಮಾಣ ಹಾಗೂ ಫಿಲ್ಮ್ ಚೇಂಬರು, ಅದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರಸ್ತುತ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಎಲ್ಲದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಫೈನ್. ಸರ್, ಭಾಮಾ ಹರೀಶ್ ಅಂದ ತಕ್ಷಣ ನಮಗೆಲ್ಲ, ನಾವು ಮೆಜೆಸ್ಟಿಕ್ ಸಿನಿಮಾಯಿಂದ ನೋಡ್ಕೊಂಡು ಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ಸಹ ಇಂಡಸ್ಟ್ರಿನಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಬಂದಿದ್ದೀರಾ. ಸರ್, ಸಿನಿಮಾ ರಂಗದ ಹುಚ್ಚು ಹೇಗೆ ಸರ್? ಹೇಗೆ ಸಿನಿಮಾ ರಂಗಕ್ಕೆ? ಸಿನಿಮಾ ರಂಗದ ಹುಚ್ಚು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ತಂದೆ ಮತ್ತು ಅಂಬರೀಷ್ ಅಣ್ಣ ಅವರು ತುಂಬ ಆತ್ಮೀಯ ಗೆಳೆಯರು. ಅವರು ನಾನು ಹೈಸ್ಕೂಲಿಂದ ಎದ್ದಾಗ ನಮ್ಮ ಮನೆಗೆ ಯಾವಾಗಲೂ ಅಫನ್ ಒಂದು ತಿಂಗಳಿಗೆ ಒಂದು ಸತಿ 2 ಸತಿ ಈ ಥರ ಯಾವಾಗಲೂ ಬರೋರು ನಮ್ಮ ಮನೆಗೆ. ನಮ್ಮ ಮನೆ ಅಡುಗೆ ಅಂದರೆ ಭಾಳ, ಅಮ್ಮನ ಅಡುಗೆ ಅಂದರೆ ಭಾಳ ಇಷ್ಟ. ತಂದೆಯವರು ಫ್ರೆಂಡ್ಸ್. ನಮ್ಮ ತಂದೆ ಪೊಲೀಸ್ ಆಫೀಸರು. ನಮ್ಮ ತಂದೆನೂ ಅಂಬರೀಷ್ ಅವರು ತುಂಬಾ ಆತ್ಮೀಯರು. ಅವರು ನಮ್ಮ ಮನೆ ಬಂದಾಗ ಇಲ್ಲೇ ನಮ್ಮ ರಾಜನಗರ 6 ಬ್ಲಾಕಲ್ಲಿ ಇದ್ದಂಥ ಮನೆಯಲ್ಲಿ ಬಂದಾಗ ಅಂಬರೀಷನ ಬಂದು ಸುಮಾರು ಜನ ಬರ್ತಾವ್ರು. ಅವರು ಹೇಳ್ಕೊಂಡು ಹಂಗೆ ಸುಮಾರು ನಮ್ಮ ಮನೆ ಮುಂದೆ ಜನ ಜಮಾಯಿಸ್ಬಿಡೋರು. ಅಂಬರೀಷನ ಬಂದ್ಬಿಡೋರು. ಆ ಸ್ಟಾರ್ಡಮ್ ಸ್ವಲ್ಪ ಕಾಯ್ಕೊಂಡಿರೋರು. ಆ ಕ್ರಾಸಿಂದ ಹಿಡಿದು ಮನೆ ಮುಂದೆ ಎಲ್ಲ ಅವೆಲ್ಲ ನೋಡಿ ಒಂದು ನಾನು ಇನ್ಸ್ಪೈರ್ ಆದ. ಒಂಥರ ನಾವು ಅಂದರೆ ಆ್ಯಕ್ಟರ್ ಆಗಬೇಕು ಅನ್ನೋ ಥರ ಏನೋ ಒಂದು ಆಸೆ ಉಟ್ಕೊಂತು. ಸೊ ಅಲ್ಲಿಂದ ನಾನು ಪ್ರೇರಿತವಾಗಿ ನಾನು 1989 ಮತ್ಸರ ಚಿತ್ರದ ಮುಖಾಂತರ ಅಂದರೆ ನನ್ನ ಗುರುಗಳ ಅಂತ KV ಜಯರಾಮ್ ಅವರ ಒಂದು ಗಳಿಗೆ ಆವತ್ತು 89 ಎಂಟ್ರಿ ಆಗಿದ್ದು. ಸೊ 89 ಎಂಟ್ರಿ ಅಂದರೆ ಇಲ್ಲಿವರೆಗೂ ನಾನು ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿದ್ದೇನೆ. ಅಂದರೆ ಫ್ಯಾಮಿಲಿ ಯಾರು ಸಿನಿಮಾ ರಂಗದ ಬ್ಯಾಕ್ಗ್ರೌಂಡ್ ಇರೋರು ಇದ್ರ ಸರ್? ಇಲ್ಲ, ನಮ್ಮ ತಂದೆ ಫ್ಯಾಮಿಲಿ ಪೂರ್ತಿ ಪೊಲೀಸ್ ಆಫೀಸರ್ಸ್. ಎಲ್ಲರೂ. ನನ್ನ ತಾಯಿ ಕಡೆ ಎಲ್ಲ ಮಂದಿ ಮೇಸ್ಟ್ರು, ಹೆಡ್ ಮಾಸ್ಟರ್ಸು. ನಮ್ಮ ತಾತನೂ ಕೂಡ ಹೆಡ್ ಮಾಸ್ಟ್ರು. ಸೋಮರಲ್ಲಿ ಮೇಸ್ಟ್ರು ಚೆನ್ನಪ್ಪ ಅಂದರೆ ಭಾಳ ಪಾಪ್ಯುಲರ್ ಇದ್ದರು. ಅನೇಕ ರಾಜಕಾರಣಿಗಳಿಗೆ ಇವತ್ತೇನಿದೆ ಸುಮಾರು ಮಾಜಿಗಳಾಗಿದ್ದಾರೆ, ಅನೇಕ ಇದೆ. ಅವರೆಲ್ಲರೂ ಮೇಸ್ಟ್ರು ಚೆನ್ನಪ್ಪ ಅಂದರೆ ಭಾಳ ಪಾಪ್ಯುಲರ್ ಇತ್ತು. ಸ್ಟೂಡೆಂಟ್ಸ್. ಅಲ್ಲಿ ವಾರದನ್ನ ಅಂತರ ಇತ್ತು.
ಸೊ ಸಾಕಷ್ಟು ಜನ ನಮ್ಮ ತಾತ ಮಿಸ್ಟರ್ ಚೆನ್ನಪ್ಪನವರು ಸೋಮನಹಳ್ಳಿ ಕನಕಪುರ ರಸ್ತೆಯ ಸೋಮನಹಳ್ಳಿಲಿ ಸಾಕಷ್ಟು ಜನ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿದ್ದಾರೆ. ಅಂದರೆ ಸರ್, ತಾತ ಮಾಸ್ಟ್ರು, ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟು, ಅಂದರೆ ಫ್ಯಾಮಿಲಿ ಕಂಪ್ಲೀಟ್ ಶಿಸ್ತು. ಹೌದು. ಕಂಪ್ಲೀಟ್ ಶಿಸ್ತು. ಇಂಥ ಟೈಮಲ್ಲಿ ನೀವು ಚಿತ್ರರಂಗಕ್ಕೆ ಬರ್ತೀನಿ ಅಂತಂದಾಗ ಅಪೋಸ್ ಇದ್ದೇ ಇರುತ್ತೆ. ಖಂಡಿತ. ಆ್ಯಕ್ಚುಲಿ ನಮ್ಮಲ್ಲಿ ಯಾರು ನಮ್ದು ಒಂದೇನಂತ ಹೇಳಿದ್ರೆ, ಒಂದು ಅಂಬರೀಷ್ ಅನ್ನೋದು ಒಂದು ಧೈರ್ಯ. ಅವ್ರಿಗೂ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂಬರೀಷ್ ಅನ್ನೋದು ಆಸೆ ಇರಲಿಲ್ಲ. ಬೇಡ, ನಿಮ್ಮ ಅಪ್ಪನ ಥರ ಪೊಲೀಸ್ ಆಫೀಸರ್ ಆಗ್ಬೇಕು ನೀನು ಅಂತ ಒಂದು ನನ್ಗೆ ಹೇಳೋರು. ಬೇಡ ಅಂತ ಸುಮಾರು ಒಂದು 2-3 ಸತಿ. ಆಮೇಲೆ ಈಗ ನನ್ನ ಒಂದು ಆಸಕ್ತಿ ಮತ್ತು ಹಠ ಮಾಡ್ತಾ ಇದ್ದು ಒಂದು ಧೋರಣೆ ನೋಡಿ ಅವರು ಕೂಡ ಆಯಿತು ನಂತರ ಅವರು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಬಂದರು. ಅವರು ಅಂದರೆ ನಿಮ್ಮ ತಂದೆಯವ್ರಿಗೆ ಅವ್ರು ಕನ್ವಿನ್ಸ್ ಮಾಡಿದ್ರು ಬರಲಿ ಅನ್ನೋ ಥರ. ಕನ್ವಿನ್ಸ್ ಅಂತ ಹೇಳಿ ಸ್ವಲ್ಪ ಅವರು ಹೇಳೋಕ್ಕಾಗಲ್ವಲ್ಲ, ಕರ್ಕೊಂಡೋಗ್ಬಿಟ್ಟು ಅವ್ರಿಗೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಮ್ಮಲ್ಲಿ ಇವರು ಬಿಡಲ್ಲ. ಆಮೇಲೆ ನಂದು ಸಾರ್ವಜನಿಕವಾಗಿ ಹೋರಾಟಗಳು ಭಾರಿ ಇತ್ತು ಸ್ಕೂಲ್ ಡೇಸಿಂದನೂ. ಸೊ ಅವೆಲ್ಲ ನನಗೂ ಹಠ ಹಿಡಿದು ಬಿಡಲ್ಲ, ಮಾಡ್ತಾನೆ ಅಂತೇಳಿ ಒಂದಿತ್ತು. ಸಾಕಷ್ಟು ಪ್ರಯತ್ನ ನನ್ನ ಚಿಕ್ಕಪ್ಪದಿರೆಲ್ಲರೂ ಮಾಡಿದರು, ಬಟ್ ಆಗಿಲ್ಲ. ಸೊ ಹಂಗಾಗಿ ನಾನು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಬೇಕು ಅಂತೇಳಿ ಅವತ್ತಿಂದನೂ ನಾನೊಂದು. ಅಂದರೆ ಯಾವ ಏಜಲ್ಲಿ ಸರ್ ನಿಮ್ಗೆ ಈ ಥರದೊಂದು ಥಾಟ್ಸ್? ನಾನು ಹೈಸ್ಕೂಲಲ್ಲಿ 9ನೇ ಕ್ಲಾಸ್ ಇದ್ದಾಗೇನೆ. ಇಂದ ನಿಮ್ಮ ತಂದೆಯವ್ರದ್ದು ಅಂಬರೀಷ್ ಅವ್ರದ್ದು ಒಡನಾಟ ಹೇಗಿತ್ತು ಸರ್, ನೀವು ಹತ್ತಿರದಿಂದ ನೋಡಿದಾಗ? ಇಲ್ಲ, ನಿಜವಾಗ ಹೇಳ್ಬೇಕಂತ ಹೇಳಿದ್ರೆ, ಅವ್ರಿಗೆ ನನ್ನ ತಂದೆ ಮತ್ತು ಅಂಬರೀಷ್ ಅಣ್ಣ ತುಂಬ ಒಂಥರ, ಅವ್ರ ಜೊತೆಗೆ ಹುಟ್ಟದೇ ಇದ್ರು ಕೂಡ ಸ್ವಂತ ಅಣ್ಣ ತಂದಿರ್ ಥರ ಇರ್ತಾಯಿದ್ರು. ನನ್ನ ತಂದೆ ಕಂಡ್ರೆ ಅಂಬರೀಷ್ ಅವ್ರಿಗೆ ಅಷ್ಟು ಪ್ರೀತಿ, ಅವರಿಗೆ ಲಾಸ್ಟ್ ಕೊನೆ ದಿನ ಅವ್ರು ಸಾಯಕ್ಕೆ ಮುಂಚೆ ಒಂದು ದಿನಾನೂ ಕೂಡ ನನ್ನ ತಂದೆ ಹತ್ರ ಮಾತಾಡಿದ್ರು. ಅದಾದ್ಮೇಲೆ ಒಡನಾಟ ಹಂಗೆ ಲೆಗಸಿ ಕಂಟಿನ್ಯೂ ಆಗ್ತಾ ಬಂತು. ನಿಮ್ಮ ಅವರ ಒಡನಾಟ ಅದಾದ ನಂತರ ಚಿತ್ರರಂಗದಲ್ಲಿ ಇದ್ದಾಗ ನಾನು ಇಲ್ಲಿ ಚೇಂಬರ್ ಕಡೆ ಬಂದೆ, ಹೋರಾಟ ಅದು ಇದು ಕಂಪ್ಲೇಂಟ್ಸ್ ಬಂದಾಗ, ನ್ಯಾಯ ಪಂಚಾಯತಿ ಮಾಡಿದಾಗ ಅಂಬರೀಷ್ ನಮ್ಮ ಮನೆಗೆ ಹೋಗ್ತಾ ಇದೆ, ಮಾಡ್ತಾ ಇದೆ. ಅವೆಲ್ಲ ಮಾಮೂಲಿ ಇತ್ತು. ಅದೇ ಬೇರೆ, ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟೇ ಬೇರೆ. ನಿಮ್ಮ ಹಾಗೂ ಅಂಬರೀಷ್ ಅಣ್ಣನ ಒಡನಾಟ ಇವತ್ತಿಗೆ ನೆನೆಸ್ಕೊಂಡ್ರೆ ಸರ್ ಏನೆಲ್ಲ ನೆನಪಾಗುತ್ತೆ? ಸಾಕಷ್ಟಿದೆ. ಯಾಕಂದರೆ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿ ನನ್ನ ತಂದೆಗೆ ಒಡಗೊಟ್ಟಿದ್ದಲ್ಲೇ ಇದ್ದು ಕೂಡ ನಮ್ಮ ಮನೆಗೆ ಅವರೊಬ್ರು ಚಿಕ್ಕಪ್ಪ ಥರ ಇದ್ರು. ಅಷ್ಟು ಒಂದು ಕಾಳಜಿ ವಹಿಸ್ತಾ ಇದ್ರು ನನ್ನ ಬಗ್ಗೆ, ವೈಯಕ್ತಿಕವಾಗಿ ನನ್ನ ಬಗ್ಗೆ. ಆಮೇಲೆ ಇವತ್ತು ನನ್ನ ಬೆಳವಣಿಗೆ ಕೂಡ ಅಂಬರೀಷ್ ಅಣ್ಣ ಸಾಕಷ್ಟು ಪ್ರತ್ಯಕ್ಷವಾಗಿ ಮಾಡಿರೋ, ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದು. ನನ್ನ ಕಣ್ಣಿಗೆ ಕಾಣ್ದಂಗೆ ಮಾಡಿಲ್ಲ ಯಾವತ್ತು ಅವರು. ಪರೋಕ್ಷವಾಗಿ ನನ್ನ ಬೆನ್ನಿಂದ ನಿಂತು ಮಾಡಿದರು. ಅದೆಲ್ಲ ನನಗೆ ಗೊತ್ತಿದೆ. ಇನ್ನು ಅಂಬರೀಷ್ ಅಣ್ಣ ಅಂತಂದರೆ ಎಲ್ರಿಗೂ ಕೂಡ ನೆನಪಾಗೋದು ಅವ್ರ ಹತ್ರ ಬಯಸ್ಕೊಳ್ಳೋದು ಒಂದು ಖುಷಿ ಅಂತ. ನಿಮಗೆ ಯಾವಾಗಾದ್ರೂ ಆ ಥರದ ಘಟನೆಗಳು ನೆನಪಾಗುತ್ತೆ? ಇಲ್ಲ, ಬಯಸ್ಕೊಂಡಿರೋದು ಅವ್ರು ಬೇರೆ ಪಾಪ ಪಬ್ಲಿಕ್ಸ್ಗೆ ಇವ್ರಿಗೆ ಪಾಪ ಅಂದ್ರೆ ಅವ್ರು ಮಾತಾಡಿದ್ರೆ ಒಂದು ಮಾತಾಡಿದ್ರೆ ಖುಷಿ, ಮಾತಾಡಲಿಲ್ಲ ಅಂದ್ರೆ ಯಾಕಯ್ಯಪ್ಪ ಇವಯ್ಯ ಮಾತಾಡಿಲ್ವಲ್ಲ, ಹಿಂಗೆ ಸುಮ್ಮನೆ ಆಗ್ಬಿಟ್ಟಲ್ಲ ಅನ್ನೋ ಥರ ಒಂಥರ ಅವ್ರಿಗೆ ಜನಕ್ಕೆ ಅಭಿಮಾನಿಗಳಿಗೆ ಅಷ್ಟು ಖುಷಿ ಇರೋದು ಅವ್ರ ಬೈದ್ರೆ. ಬಟ್ ನಮ್ಮದು ಒಂಥರ ಫ್ಯಾಮಿಲಿ ಥರನೇ ಪಾಪ ಅವರು. ಆ ಥರ ನನಗೆ ಅವತ್ತಿಂದ ನಮಗೆ ಆ ಥರ ಬೈಯೋದಾಗಿಲ್ಲ. ಇವಾಗ ಆ ಥರ ಮಾತಾಡೋರು ಅಷ್ಟೇ. ಒಂದು ಯಾವತ್ತೇ ಒಂದು ಇದರಲ್ಲಿ ಅದರಿಂದನೂ ಪ್ರೀತಿನೇ ಇರ್ತಿತ್ತು. ನಿಮ್ಮನ್ನೇನಂತ ಕರೀತಿದ್ರು ಅಂಬರೀಷ್? ನಮ್ಮ ಹರೀಶ ಅಂತ ಕರೆಯೋರು. ನನ್ನ ತಾಯಿ ಕಣ್ಣಂತೂ ತುಂಬಾನೇ ಅವರಿಗೆ. ನನ್ನ ತಾಯಿ ಅಡುಗೆ ಅಂದರೆ ನಮ್ಮ ಮನೆಗೆ ಬಂದು ಅವಾಗ ಲ್ಯಾಂಡ್ಲೈನ್ ಫೋನ್ ಎಲ್ಲ ಇರಲಿಲ್ಲಲ್ಲ, ಲ್ಯಾಂಡ್ಲೈನಿಗೆ ಮಾಡಿಬಿಡೋರು ಫೋನ್. ಪ್ರೇಮಕ್ಕ ಬರ್ತಾ ಇದ್ದಿದ್ದು ಮನೆಗೆ ಅಂತ. ನಾನು ಬರ್ತೀನಿ, ರಾತ್ರಿ 9 ಗಂಟೆಗೆ ಬರ್ತಾಯಿದ್ದು. ನಮ್ಮಲ್ಲಿ ಅಂಬರೀಷ್ ಅಣ್ಣ ಬರ್ತಾರಂದರೆ ಕೈಮಾ ಸಾರು. ರಾತ್ರಿ ಒಂದ್ಸತಿ ಬೇರೆ ಸಾರು ಮಾಡಿದ್ರು ಕೂಡ ಅಂಬರೀಷ್ ಅಣ್ಣ ಬರ್ತಾರಂತ ಫೋನ್ ಮಾಡಿದ್ರು ಕೂಡ ಅಷ್ಟು ರಾತ್ರಿ ಎಷ್ಟೋ 8-9 ಗಂಟೆಯಲ್ಲಿ ಕೈಮಾ ಮಾಡಿಸ್ಕೊಂಬಂದು ಕೈಮಾ ಮಾಡಿರೋದು ಏನಾದ್ರು ಇದೆ. ಅಷ್ಟು ಒಂದು ಆತ್ಮೀಯತೆ, ಒಂದು ಬಾಂಧವ್ಯ ನಮ್ಮದು ಮತ್ತು ನಮ್ಮ ಕುಟುಂಬದ್ದು ಮತ್ತು ನಮ್ಮ ಅಂಬರೀಷ್ ಅಣ್ಣ ಅವ್ರ ಬಗ್ಗೆ. ಸರ್, ಇನ್ನು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರಿ ಸರ್. ಪ್ರಿಪ್ರೇಷನ್ಸ್ ಹೆಂಗಿತ್ತು? ಹೆಂಗೆ ಪ್ರಿಪೇರ್ ಆದ್ರಿ ಸಿನಿಮಾಗೆ ಬರಬೇಕು ಅಂತ? ಮೊದಲನೇ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು ಸರ್? ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ದು ನಾನು ಆರ್ಟಿಸ್ಟ್ ಆಗಬೇಕಂತಾನೆ ಬಂದಿದ್ದು ನಾನು. ಆಮೇಲೆ ಅದು ನನಗೆ ಸರಿ ಒಗ್ಗಲ್ಲ ಅಂತೇಳಿ ಅನಿಸ್ತು. ಯಾಕಂದರೆ ಅಲ್ಲಿ ಒಬ್ಬ ಕಲಾವಿದ ಆಗಬೇಕಂದ್ರೆ ತಾಳ್ಮೆ, ಶ್ರದ್ಧೆ, ಭಕ್ತಿ ಇದೆ, ತಾಳ್ಮೆ ಇಲ್ಲ.
ತಾಳ್ಮೆ ಇಲ್ಲ, ಬಟ್ ತಾಳ್ಮೆ ಮೋಸ್ಟ್ ಇಂಪಾರ್ಟೆಂಟ್ ಟು ದಿ ಆರ್ಟಿಸ್ಟ್. ಕಾಯಬೇಕು. ಅವನು ಕಲಾವಿದನಾಗಿ ಅವನು ಗುರ್ತಿಸ್ಕೊಳ್ಳೋವರೆಗೂ ತಾಳ್ಮೆ ವಹಿಸಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಯಾರೇ ಆಗಲಿ ಒಬ್ಬ ನಟನಾಗಿ ಬೆಳಿಬೋದು. ಬಟ್ ಆ ತಾಳ್ಮೆ ಇಲ್ಲದಕ್ಕೆ ನಾನೇ ಕಲಾವಿದ, ಯಾಕಂದ್ರೆ ನನಗೆ ಅದಕ್ಕೆ ಒಬ್ಬ ಕಲಾವಿದನಾಗಿ ಮುಂದುವರಿಬೇಕು ಅನ್ನೋ ಒಂದು ತಾಳ್ಮೆ ನನ್ನಲ್ಲಿ ಇರಲಿಲ್ಲ. ನಮ್ಮದು ಬೇರೆ ಥರ ಸ್ಟೂಡೆಂಟ್ ಯೂನಿಯನ್ನು ಹೋರಾಟ, ಕನ್ನಡ ಪರ ಹೋರಾಟಗಳು ಆ ಥರ ಒಂದು ತೊಡಸ್ಕೊಂಡು ನಮ್ಮ ತಾಳ್ಮೆ. ಸೊ ಹಂಗಾಗಿ ನಾನು ಬೇಡ ಆರ್ಟಿಸ್ಟ್ ಆಗೋದು, ನಾನು ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಮಟ್ಟಕ್ಕೆ ನಾನು ಆ್ಯಕ್ಚುಲಿ ಮತ್ಸರ, ಮೇಘ ಮಂದಾರ, ಕೆರಳಿದ ಕೇಸರಿ, ಹೊಸ ರಾಗ, ನಮ್ಮ ಕೆ ವಿ ಜಯರಾಮ್ ಅವರ ಗಡಿಲಿ ಬೆಳೆದು ನಾನು. ಓಕೆ. ರಂಜಿತಾ, ಇಷ್ಟೆಲ್ಲ ನಿರ್ಮಾಣದ ಜೊತೆಗೆ ನಾವು ತೊಡಗಿಸ್ಕೊಂಡಿದ್ದು. ಓಕೆ. ಆ ಮುಂದೆ ಇವತ್ತೇನು ನಾನು ಒಬ್ಬ ನಿರ್ಮಾಪಕನಾಗಿ ಒಂದೊಂದು ಪಿಕ್ಚರ್ ಇಷ್ಟು ಫ್ರೇಮಿಂಗಲ್ಲೇ ಮಾಡಬೇಕು, ಮೆಟ್ಟಬೇಕು ಅನ್ನೋದು ಒಂದು ಪ್ರತಿಯೊಂದು ಸ್ಟ್ರಾಟಜಿ ಕಲ್ತಿದ್ದು ಕೂಡ ನಾನು ಕೆ ವಿ ಜಯರಾಮ್ ಅವ್ರ ಜಯದುರ್ಗ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಾನು ಪ್ರತಿಯೊಂದು ವಿದ್ಯೆ ಕಲಿತೆ. ನನಗೆ ಅವರು ಕೆ ವಿ ಜಯರಾಮ ಮತ್ತು ಮೀನಾಕ್ಷಿ ಜಯರಾಮ್ ಅವರು ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ, ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಓಕೆ. ಅಲ್ಲಿ ಪ್ರೊಡಕ್ಷನ್ ಅಂದ್ರೇನು, ನಿರ್ಮಾಣ ಅಂದ್ರೆ ನಿರ್ಮಾಣ ಅಂದ್ರೆ ಯಾರು ಏನು ಎತ್ತ ಪ್ರತಿಯೊಂದು ಅಲ್ಲಿಂದ ನಾನು ಕಲ್ತ್ಕೊಂಡ್ಬಂದೆ. ಓಕೆ. ಬಟ್ ಅದು ನನ್ನ ಪ್ರೊಡಕ್ಷನ್ಗೆ ಯೂಸ್ ಆಯಿತು. ಓಕೆ. ಓಕೆ. ಅಂತ ವಿದ್ಯೆ ನಾನು ಮಾಡೋಂಥ ಪ್ರೊಡಕ್ಷನ್ಗೆ ಅದು ಯೂಸ್ ಆಯಿತು. ಓಕೆ. ಅಲ್ಲಿ ಕಲಿತ ನಂತರ ಸರ್, ಓಕೆ ಸಾಕು ಇನ್ನು ಕಲ್ತಿದ್ದು, ಇನ್ನು ನಾನೊಬ್ಬ ನಿರ್ಮಾಪಕನಾಗಿ ಎಂಟ್ರಿ ಕೊಡೋಣ ಅನ್ನೋ ದಿನಾನ ನೆನೆಸ್ಕೊಂಡ್ರೆ ಇವತ್ತಿಗೆ? ಇಲ್ಲ ಸರ್, ಖುಷಿ ಆಗುತ್ತೆ. ಆಮೇಲೆ ಅನೇಕ ನಾನು ಒಬ್ಬ ನಿರ್ಮಾಪಕನಾಗಿ ಅಂತ ಫಸ್ಟು ಆ್ಯಕ್ಚುಲಿ ನಾವು ಪೊಲೀಸ್ ಡೈರಿ ಮಾಡಿದ್ರು 1999 ಇಸ್ವಿ. ಅದಕ್ಕೆ ಮುಂಚೆ ಇದೆಲ್ಲ ಆ್ಯಕ್ಚುಲಿ ಒಂದು 95ರಿಂದ ಒಂದು 91 ಚೂರು ಗ್ಯಾಪ್ ಇತ್ತು. ಅದರಲ್ಲಿ ಅವ್ರ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ತೊಡಗಿಸ್ಕೊಂತ ಸ್ವಲ್ಪ ಗ್ಯಾಪ್ ಇತ್ತು, ಟಚ್ ಇತ್ತು. 2000 ಪೊಲೀಸ್ ಡೈರಿ ಅಂತೇಳಿ ನಮ್ಮ KCN ಮೂವೀಸ್ ಅವ್ರದ್ದೊಂದು ETVಗೆ ಪೊಲೀಸ್ ಡೈರಿ ಅಂತೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವು. ಓಕೆ. ಕ್ರೈಮ್ ಬೇಸ್ಡ್ ವಿತ್ ಪಿಕ್ಚರೈಸೇಷನ್ ಮಾಡಿದ್ದೆ ನಾವು. ಓಕೆ. ಆವಾಗ ನಮ್ಮ ಸಬ್ ಕಾಂಟ್ರಾಕ್ಟ್ ಬಂತು. ಆವಾಗ ಟಿ ಜನಾರ್ದನ್ ಅಂತೇಳಿ ಅವ್ರು ತೊಗೊಂಬಂದ್ರು. ಆವಾಗ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮಾಡಿ ಇದು ಮಾಡಿದ್ರು. ಅದ್ರಲ್ಲಿ ಹಣದಲ್ಲಿ ಲಾಸ್ ಆಯ್ತು ಬಿಡಿ, ಬಟ್ ನಾವು ಕೊಟ್ಟಂಥ ಪ್ರಾಡಕ್ಟ್ ಅಂದರೆ ಜನಕ್ಕೆ ತಲುಪ್ತು, ರೀಚ್ ಆಯಿತು, ಇಷ್ಟ ಆಯಿತು. ಇನ್ನು ಅನೇಕ ಬೇರೆ ಬೇರೆ ವಾಹಿನಿಗಳಲ್ಲಿ ಪೊಲೀಸ್ ಕ್ರೈಮ್ ಸ್ಟೋರಿ ಇವೆಲ್ಲ ಮಾಡೋರು. ಬಟ್ ಅಲ್ಲಿಂದ ಒಂದು ಎರ ಸ್ಟಾರ್ಟ್ ಆಯಿತು. ಓಕೆ. ಅದಾಯಿತು. ಅದಾದಮೇಲೆ ಈ ನಮ್ಮ ಟೀಮಲ್ಲಿ ಓಂ ಪ್ರಕಾಶ್ ರಾವ್, MS ರಮೇಶ್ ಅವರು, ಓಕೆ, ರಾಜಶೇಖರ್ ಅವರು, ಮಹೇಶ್ ಬಾಬು, ವಿಕ್ಟ್ರಿ ವಾಸು, ರುದ್ರೇಶು, ಆಮೇಲೆ ಅಂಜಿ ನಾಗರಾಜು, MR ಸೀನು, ಆಮೇಲೆ ಆನಂದು, ಇನ್ನು ಅನೇಕ ಒಂದು ದೊಡ್ಡ ತಂಡ ಕಟ್ಟಿದ್ದಾವೆ. ಓಕೆ. ತಂದು ಚೆನ್ನಾಗಿ ಇದಾಯಿತು. ಕೊನೆಗೆ ಈ ಫಿನಾನ್ಷಿಯಲಿ ಒಂದು ಕ್ರೈಸಿಸ್ ಬರುತ್ತಲ್ಲ, ಆ ಒಂದು ಇದ್ರಲ್ಲಿ ಆಮೇಲೆ ಇಮಿಡಿಯೇಟ್ ಯುದ್ಧ ಅನ್ನೋರು ಕಿಡ್ನಾಪ್ ಆಗ್ತಾರೆ, ಅದೆಲ್ಲ ಬಂತು. ಸೊ ಹಂಗಾಗಿ ಎಲ್ಲ ಚೂರೆಲ್ಲ ಸರಿ ಹಂಗೆ ಸ್ಪ್ಲಿಟ್ ಆಯ್ತೆಲ್ಲ. ಆಮೇಲೆ ಎಲ್ಲ ಸಪ್ರೇಟ್ ಎಲ್ಲ ಮಾಡಿದ್ರು. ಅವನ್ನ ನಮ್ಮ ತಂಡದ ಇರ್ತಕ್ಕಂಥ ಎಲ್ಲ ಪ್ರಸಿದ್ಧ ನಿರ್ದೇಶಕರೇ. ಓಕೆ. ಓಕೆ ಸರ್, ಇದು ಲಾಸ್ ಆಯಿತು ಅಂತಂದ್ರಿ. ಲಾಸ್ ಆದಾಗ ಎದೆಗೊಂದಿಲ್ವ ನೀವು? ಸರ್ ಇಲ್ಲ, ಪಾಪ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು. ಓಕೆ. ಎಲ್ಲರ ಮೇಜರ್ ನಂದು ಬಿಟ್ಟು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು. ಈಗ ಯಾರು ಹೆಸರು ಇಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಒಂದು ಇದು ಮಾಡೋದು. ಎಲ್ಲರಿಗೂ ಗೊತ್ತಾಗಿದೆ ಇದರಲ್ಲೇನು ಯಾರಿಗೂ ಸಿಗಲ್ಲ ಏನು ಎತ್ತ ಅಂತೇಳಿ. ಒಂದು ಒಳ್ಳೆ ಪ್ರಾಡಕ್ಟ್ ಪಬ್ಲಿಕ್ ಕೊಟ್ಟು ಅನ್ನೋ ಒಂದು ಖುಷಿ ಆಯಿತು.